ಅವರೆಲ್ಲ ಕಾಡಿನ ಮಕ್ಕಳು. ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾಡಿನಲ್ಲಿ ವಾಸಿಸ್ತಾ ಇದ್ದಾರೆ. ಸೋಲಿಗರು ಸೋರುವಂತ ಹಳೆಯ ಮನೆಯ ಮನೆ ಜೋಪುಡಿಯಲ್ಲಿ ಇಂದಿಗೂ ವಾಸಿಸ್ತಾ ಇದ್ದಾರೆ. ಇಂತಹ ಸೋಲಿಗರಿಗೆ ವಸತಿ ವ್ಯವಸ್ಥೆ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಜೋಪಡಿಯಲ್ಲೇ ವಾಸ, ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಯಲ್ಲಿರೋ ಮಣ್ಣಿನ ಮನೆಗಳು, ಡಾಂಬರು ಕಾಣದ ರಸ್ತೆ. ಇದು ಚಾಮರಾಜನಗರ ಜಿಲ್ಲೆ ಅರಣ್ಯದಂಚಿನಲ್ಲಿರುವ ಸೋಲಿಗರ ಶೋಚನೀಯ ಬದುಕು. ಕನಿಷ್ಠ ಮೂಲಸೌಕರ್ಯ ಇಲ್ಲದೆ ಸಂಕಷ್ಟದಲ್ಲಿರೋ ಇವರತ್ತ ಇದೀಗ ಸರ್ಕಾರ ಕಣ್ಣು ತೆರೆದಿದೆ. ಸಿದ್ದು ನಿವಾಸ ಹೆಸರಿನಡಿ ಸೋಲಿಗರಿಗೆ ಸಿಗಲಿದೆ ಸೂರು. 2995 ಮನೆ ನಿರ್ಮಿಸಲು ಜಿಲ್ಲಾಡಳಿತ ಸರ್ಕಾರಕ್ಕೆ ಪ್ರಸ್ತಾವನೆ. ಈವರೆಗೆ ಅರಣ್ಯದಂಚಿಲಿರುವ ಜೇನು ಕುರುಬರಿಗೆ ಮಾತ್ರ 4.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲಾಗ್ತಿದೆ. ಆದ್ರೆ ಸೋಲಿಗರ ಸಂಖ್ಯೆ ಹೆಚ್ಚಿದ್ರೂ ಈ ಸೌಲಭ್ಯ ಸಿಕ್ಕಿರಲಿಲ್ಲ. ಸಮೀಕ್ಷೆಯಲ್ಲಿ 243 ಸೋಲಿಗ ಕುಟುಂಬಗಳಿಗೆ ಮನೆಯಷ್ಟೇ ಅಲ್ಲ, ನಿವೇಶನ ಇಲ್ಲದಿರೋದು ತಿಳಿದು ಬಂದಿದೆ. ಇದೀಗ ಸೋಲಿಗರಿಗೂ ಮನೆ ಭಾಗ್ಯ ನೀಡಲು ಸರ್ಕಾರ ಮುಂದಾಗಿದೆ. ಸೋಲಿಗರಿಗೆ 2995 ಮನೆ ನಿರ್ಮಿಸಲು ಸರ್ಕಾರಕ್ಕೆ ಚಾಮರಾಜನಗರ ಜಿಲ್ಲಾಡಳಿತ ಪ್ರಸ್ತಾವನೆ ಸಲ್ಲಿಸಿದೆ. 2995 ಮನೆಗಳಿಗೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀವಿ ಸರ್. ಇದರಲ್ಲಿ ಎಲ್ಲ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಮತ್ತು ಅವರ ಎಫರ್ಟಿಂದ ಇದೊಂದು ಯೋಜನೆಯನ್ನು ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. ಒಂದು ಮನೆಗೆ 5 ಲಕ್ಷ ರೂಪಾಯಿಯಂತೆ 3000 ಮನೆಗಳಿಗೆ 150 ಕೋಟಿಯ ಅಂದಾಜು ವೆಚ್ಚ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸರ್ಕಾರ ಅನುಮೋದನೆ ಕೊಟ್ರೆ ಈ ಯೋಜನೆಗೆ ಸಿದ್ದು ನಿವಾಸ ಯೋಜನೆ ಅಂತ ಹೆಸರಿಡಲು ಕೂಡ ಚಿಂತಿಸಲಾಗಿದೆ. ಇದೊಂದು ಯೋಜನೆ ಏನಾದ್ರೂ ಸರ್ಕಾರ ಅನುಷ್ಠಾನ ಮಾಡದಲ್ಲಿ ಪಾಪ ನಮ್ಮ ಸೋಲಿಗ ಸಮುದಾಯಕ್ಕೆ ಮತ್ತು ಬೆಟ್ಟಕುರುಬ ಸಮುದಾಯಕ್ಕೆ ಒಂದು ಮನೆಗಳ ಭಾಗ್ಯವನ್ನ ಸರ್ಕಾರ ಕಲ್ಪಿಸಿದಂಗೆ ಆಗುತ್ತೆ. ಅವ್ರಿಗೊಂದು ಸೂರು ಕೊಟ್ಟಂತ ಅಂತೆ ವ್ಯವಸ್ಥೆ ಮಾಡ್ದಂಗೆ ಆಗುತ್ತೆ. ಅದೇನೇ ಇರ್ಲಿ, ಕಾಡಿನ ಮಕ್ಕಳು ಸೋಲಿಗರಿಗೆ ಆದಷ್ಟು ಬೇಗ ಸೂರು ಕಲ್ಪಿಸುವ ಮೂಲಕ ನೆಮ್ಮದಿಯ ಜೀವನ ನಡೆಸಲು ಸರ್ಕಾರ ನೆರವಾಗಬೇಕಿದೆ. ಸೂರಜ್ ಪ್ರಸಾದ್, TV9 ಚಾಮರಾಜನಗರ.